ಮರಳುಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಕ್ಷಣ ಪ್ರೌಢಶಾಲೆ ಬೆಳ್ಳಗೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಸಮಾಜ ವಿಷಯದ ಶಿಕ್ಷಕರ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಈ ದಿನ ನಾವು ಸಮಾಜ ವಿಜ್ಞಾನ ವಿಷಯದ ಭೂಗೋಳ ವಿಭಾಗದಲ್ಲಿ ಭಾರತದ ವಾಯುಗುಣ ಈ ಅಧ್ಯಾಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಾರತದ ವಾಯುಗುಣ ಈ ಅಧ್ಯಾಯದಲ್ಲಿ ನಾವು ವಾಯುಗುಣದ ವಿಧಗಳು, ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರುವಂತಹ ಅಂಶಗಳು, ವಾಯುಗುಣದ ಋತುಕಾಲಗಳು, ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳು, ಕಡಿಮೆ ಮಳೆ ಬೀಳುವಂತಹ ಪ್ರದೇಶ, ಹೆಚ್ಚು ಉಷ್ಣಾಂಶ ದಾಖಲಾಗುವಂತಹ ಪ್ರದೇಶ, ಇವುಗಳನ್ನು ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಾಯುಗುಣದ ವಿಧ. ಭಾರತವು ಉತ್ತರಾರ್ಧಗೋಳದಲ್ಲಿ ಹೆಚ್ಚು ಇರುವುದರಿಂದ, ಉತ್ತರಾರ್ಧಗೋಳದಲ್ಲಿ ಕಂಡುಬರುವುದರಿಂದ ಇಲ್ಲಿ ಉಷ್ಣಾಂಶ ಅಧಿಕವಾಗಿರುತ್ತೆ. ಆದ್ದರಿಂದ ಭಾರತ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಈ ಮಾನ್ಸೂನ್ ವಾಯುಗುಣ ಹೊಂದಿರುವಂತಹ ಈ ಭಾರತದಲ್ಲಿ ವರ್ಷಪೂರ್ತಿಯೂ ಸಹ ಮಳೆಯಾಗುತ್ತದೆ. ಋತುಮಾನಗಳಿಗೆ ತಕ್ಕಂತೆ ಮಳೆಯ ಪ್ರಮಾಣವೂ ಸಹ ಬದಲಾವಣೆ ಆಗುವುದನ್ನು ನಾವು ಕಾಣುತ್ತೇವೆ. ಭಾರತ ಮಾನ್ಸೂನ್ ವಾಯುಗುಣವನ್ನು ಹೊಂದಿರುವುದರಿಂದ ಋತುಮಾನಕ್ಕೆ ತಕ್ಕಂತೆ ವಾಯುಗುಣದಲ್ಲಿ ಬದಲಾವಣೆ ಆಗುತ್ತದೆ. ಮಾನ್ಸೂನ್ ಅನ್ನುವಂತಹ ಶಬ್ದ ಅರಬಿಕ್ ಭಾಷೆಯ ಮೌಸಿಮ್ ಪದದಿಂದ ಬಂದಿದೆ. ಮೌಸಿಮ್ ಅನ್ನುವಂತಹ ಪದದ ಅರ್ಥ ಋತುಕಾಲಗಳು ಅಂತೇಳಿ ನಾವು ಅರ್ಥೈಸಬಹುದು. ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು ಅನ್ನೋದನ್ನು ನೋಡಿದ್ರೆ, ಭಾರತ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದ್ದು ಈ ವಾಯುಗುಣದ ಮೇಲೆ ಭೌಗೋಳಿಕ ಸ್ಥಾನ, ಜಲರಾಶಿಗಳು, ಮೇಲ್ಮೈ ದಕ್ಷಿಣಗಳು, ಮಾನ್ಸೂನ್ ಮಾರುತಗಳು ಇವು ಪ್ರಭಾವವನ್ನು ಬೀರುತ್ತವೆ. ಇವುಗಳ ಪ್ರಭಾವದಿಂದ ವಾರ್ಷಿಕ ವಾಯುಗುಣದಲ್ಲಿ ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಈ ವಾರ್ಷಿಕ ವಾಯುಗುಣವನ್ನು ಭಾರತದಲ್ಲಿ 4 ಭಾಗಗಳನ್ನಾಗಿ ವಿಭಜನೆಯನ್ನು ಮಾಡಿದ್ವಿ, ವಿಂಗಡಣೆಯನ್ನು ಮಾಡಿದ್ವಿ. ಯಾವುವು ಅನ್ನೋದನ್ನು ನೋಡೋದಾದ್ರೆ, ವಾಯುಗುಣದ ಋತುಕಾಲಗಳನ್ನ ಚಳಿಗಾಲ, ಇದು ಡಿಸೆಂಬರ್ ಇಂದ ಪ್ರಾರಂಭವಾಗಿ ಫೆಬ್ರವರಿವರೆಗೂ ಸಹ ಇರುತ್ತೆ. ಎರಡನೇದು ಬೇಸಿಗೆ ಕಾಲ, ಮಾರ್ಚ್ ಇಂದ ಪ್ರಾರಂಭವಾಗಿ ಮೇವರೆಗೂ ಇರುತ್ತೆ. ಮಳೆಗಾಲ ಜೂನ್ ಇಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ತಿಂಗಳವರೆಗೂ ಸಹ ಇರುತ್ತೆ. ಮಾನ್ಸೂನ್ ಮಾರುತಗಳ ಕಾಲ ಅಥವಾ ನಿರ್ಗಮನ ಮಾನ್ಸೂನ್ ಅಂತ ಹೇಳ್ತೀವಿ. ಇದು ಸೆಪ್ಟೆಂಬರ್ ಮಧ್ಯಭಾಗದಿಂದ ನವೆಂಬರ್ವರೆಗೂ ಸಹ ಮುಂದುವರಿಯುತ್ತೆ. ಈ ರೀತಿ ಭಾರತದ ವಾರ್ಷಿಕ ವಾಯುಗುಣವನ್ನು ನಾವು 4 ಭಾಗಗಳನ್ನಾಗಿ ವಿಂಗಡಿಸುತ್ತೇವೆ. ಮೊದಲನೇದು ಚಳಿಗಾಲ. ಮಕ್ಕಳಿಗೆ ಗೊತ್ತಿರೋದು ಚಳಿಗಾಲ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ ಡಿಸೆಂಬರ್ ತಿಂಗಳಿಂದ ಚಳಿಗಾಲ ಪ್ರಾರಂಭ ಆಗುತ್ತೆ. ಈ ಡಿಸೆಂಬರ್ ತಿಂಗಳಲ್ಲಿ ಚಳಿಗಾಲ ಪ್ರಾರಂಭ ಆಗಲ್ಲ. ಯಾಕೆ? ಯಾವ ರೀತಿ ಈ ಒಂದು ಚಳಿಯ ವಾಯುಗುಣವನ್ನು ನಾವು ಭಾರತದಲ್ಲಿ ಕಾಣ್ತೀವಿ ಅಂದ್ರೆ, ಚಳಿಗಾಲ ಡಿಸೆಂಬರ್ ಇಂದ ಪ್ರಾರಂಭವಾಗಿ ಫೆಬ್ರವರಿವರೆಗೂ ಮುಂದುವರುತ್ತೆ. ಯಾಕೆ ಚಳಿಗಾಲ ಚಳಿ ಸ್ಟಾರ್ಟ್ ಆಗುತ್ತೆ ಡಿಸೆಂಬರ್ ತಿಂಗಳಲ್ಲಿ ಅಂದ್ರೆ, ಸೂರ್ಯನ ಲಂಬಕಿರಣಗಳು ದಕ್ಷಿಣಾರ್ಧಗೋಳದಲ್ಲಿ ಪ್ರಕಾಶಿಸುತ್ತವೆ, ಉತ್ತರಾರ್ಧಗೋಳದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಭಾರತದ ಮೇಲೆ ಓರೆಯಾಗಿರುತ್ತೆ. ಅಂದ್ರೆ ಭಾರತ ಯಾವ ಗೋಳದಲ್ಲಿ ಕಂಡುಬರುತ್ತೆ? ಉತ್ತರಾರ್ಧಗೋಳದ ಮೇಲೆ ಕಂಡುಬರುತ್ತೆ. ಭಾರತದಲ್ಲಿ ಸೂರ್ಯನ ಕಿರಣಗಳು ಈ ಅವಧಿಯಲ್ಲಿ ಓರೆಯಾಗಿರುತ್ತವೆ. ಓರೆಯಾಗಿರುವುದರಿಂದ ಉಷ್ಣಾಂಶ ಕಡಿಮೆ ಇರುತ್ತೆ. ಈ ಸಂದರ್ಭದಲ್ಲಿ ಭಾರತದ ಹಿಮಾಲಯದ ಪ್ರದೇಶಗಳು, ಮುಖ್ಯವಾಗಿ ಕಾಶ್ಮೀರ, ಹಿಮಾಚಲ ಪ್ರದೇಶ, ಇಲ್ಲಿ ಕಡಿಮೆ ಉಷ್ಣಾಂಶ ದಾಖಲಾಗುತ್ತೆ. ಎಷ್ಟು ಕಡಿಮೆ ಅಂತಂದ್ರೆ -1, 2, 3 ಇಷ್ಟಲ್ಲ, -60 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ಕಡಿಮೆ ಆಗುತ್ತೆ. ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವಂತಹ ಪ್ರದೇಶ ಚಳಿಗಾಲದಲ್ಲಿ ಕಾರ್ಗಿಲ್ ಸಮೀಪದ ದ್ರಾಸ್. ಇಲ್ಲಿ ಎಷ್ಟು ಕಡಿಮೆ ಉಷ್ಣಾಂಶ ದಾಖಲಾಗುತ್ತೆ ಅಂದ್ರೆ -60 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ಕಡಿಮೆ. ಕಾರ್ಗಿಲ್ ಕೇಳಿರೋದು ವಿದ್ಯಾರ್ಥಿಗಳು, ಕಾರ್ಗಿಲ್ ಯುದ್ಧ ಅಲ್ವಾ? ಆ ಕಾರ್ಗಿಲ್ ಅನ್ನುವಂತಹ ಪ್ರದೇಶದಲ್ಲಿರುವಂತಹ ಡ್ರಾಸ್ ಎಂಬಲ್ಲಿ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ
ದಾಖಲಾಗುವಂತ ಪ್ರದೇಶ ಇದಾಗಿದೆ. ಜೊತೆಗೆ ಇಬ್ಬನಿ ಬೀಳುತ್ತೆ, ಇಬ್ಬನಿ, ಕಾವಳ. ನೀವು ಬೆಳಗಿನ ಜಾವ ಇದ್ರೆ ನೋಡಿ 4 ಅಥವಾ 5 ಗಂಟೆಯಲ್ಲಿ ಎದ್ಬಿಟ್ರೆ ಹೊರಗಡೆ ನೋಡ್ರಿ ಒಂದು ಮಂಜಿನ ತರ ಕಾಣಿಸುತ್ತೆ, ಹೊಗೆ ತರ ಹೊರಗಡೆ ಎಲ್ಲ ಸಹ ವಾತಾವರಣದಲ್ಲಿ ನಾವು ಕಾಣ್ತೀವಿ. ಇದನ್ನೇ ಇಬ್ಬನಿ ಅಥವಾ ಕಾವಳ ಅಂತ ಕರೀತಾರೆ. ಮತ್ತೆ ಪರ್ವತ ಭಾಗದಲ್ಲಿ, ಪರ್ವತಗಳಿರುವಂತ ಪ್ರದೇಶದಲ್ಲಿ ನೀವು ನೋಡ್ಬೋದು, ಈ ಸುತ್ತಮುತ್ತ ಬೆಟ್ಟಗಳೆಲ್ಲ ಅಂದ್ರೆ ಮೋಡ ಅಲ್ಲೇ ತಡೆ ಹಾಕಿದೆಯೇನೋ, ಬೆಟ್ಟ ಮೋಡವನ್ನ ತಡೆ ಹಾಕಿದೆಯೇನೋ ಅನ್ನುವಂತೆ ಭಾಸ ಆಗುತ್ತೆ. ಅಷ್ಟೊಂದು ದಟ್ಟವಾಗಿ ಬೆಟ್ಟಗಳ ಮೇಲೆ ಈ ಹಿಮವೃಷ್ಟಿ ಆಗುವುದನ್ನು ನಾವು ಕಾಣ್ತೀವಿ. ನಂತರ ಈ ಅವಧಿಯಲ್ಲಿ ಮಳೆಯ ಪ್ರಮಾಣ ತುಂಬಾ ಕಡಿಮೆ, ಮಳೆ ಬರುವಂಥದ್ದು ತುಂಬಾ ಕಡಿಮೆ. ಮಳೆಯ ಪ್ರಮಾಣ ಎಷ್ಟು ಅಂತಂದ್ರೆ 2% ಈ ಭಾಗದಲ್ಲಿ, ಈ ಅವಧಿಯಲ್ಲಿ ಭಾರತದಲ್ಲಿ ಮಳೆಯಾಗುತ್ತೆ. ನೀವು ನೋಡಿರ್ಬೋದು, ಚಳಿಗಾಲದಲ್ಲಿ ಶುಷ್ಕ ವಾಯುಗುಣವನ್ನು, ಶುಷ್ಕ ಅಂತಂದ್ರೆ ನೀವು ನೋಡಿರ್ತೀರ ವಿದ್ಯಾರ್ಥಿಗಳೇ, ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಚರ್ಮ ಎಲ್ಲ ಬಿರಿಯುತ್ತೆ, ತುಟಿ ಎಲ್ಲ ಒಡೆಯುತ್ತವೆ. ಯಾಕೆ? ಕೈ ಏನಾದ್ರು ನಾವು ಕೆರ್ಕೊಂಡ್ರೆ ಅಲ್ಲೇನು ಏನಾಗುತ್ತೆ ಅಂತಂದ್ರೆ ಲೈನ್ ತರ ನಾವು ಕೆರ್ಕೊಂಡಾಗ ಚರ್ಮ ಎಲ್ಲನೂ ಸಹ ಎದ್ದು ಕಾಣಿಸ್ತಾ ಇರ್ತದೆ. ನಾವು ಕೆರೆದಂತ ಒಂದು ಸನ್ನಿವೇಶ, ಪ್ರದೇಶ, ಸ್ಥಳ, ಚರ್ಮದಲ್ಲಿ ನಾವು ಯಾವ ಜಾಗದಲ್ಲಿ ಕರೆದಿರ್ತೀವಿ ಆ ಒಂದು ಸ್ಥಳ ಎದ್ದು ಕಾಣ್ತಾ ಇರ್ತದೆ. ಯಾಕೆ? ವಾಯುಗುಣ ತೇವಾಂಶದಿಂದ ಇಲ್ಲ, ಶುಷ್ಕವಾಗಿದೆ. ಆಗ ಚರ್ಮ ತೇವಾಂಶವನ್ನು ಎಳೆದುಕೊಳ್ಳುವಂತ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ. ಬಂದಂಥದ್ದೆಲ್ಲವೂ ಸಹ ಡ್ರೈ ಆಗ್ತಿರ್ತದೆ. ಹಾಗೇನಾಗುತ್ತೆ, ನಾವು ಯಾವಾಗ ಎಲ್ಲಿ ಕೆರಿತೀವೋ ಅಲ್ಲಿ ಆ ಚರ್ಮ ತೇವಾಂಶವನ್ನು ಕಂಡುಕೊಳ್ಳುತ್ತೆ. ಇಂತಹ ಒಂದು ಸನ್ನಿವೇಶವನ್ನ ನಾವು ಕಾಣ್ತೀವಿ. ಅದಕ್ಕೆ ನೀವೆಲ್ಲ ಚಳಿಗಾಲದಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ವ್ಯಾಸ್ಲಿನ್ ಬೆಳಿತೀರಾ, ನಂತರ ಪಾಂಡ್ಸ್ ವ್ಯಾಸ್ಲಿನ್ ಅಂತೆ, ಬೇರೆ ಬೇರೆ ಪೆಟ್ರೋಲಿಯಂ ಜೆಲ್ಲಿಗಳು ಅಂತ ಇವನ್ನೆಲ್ಲ ನೋಡ್ಕೊಂಡ್ಬಿಡ್ತೀವಿ. ಕಾರಣ ಇಷ್ಟೇ, ವಾತಾವರಣದಲ್ಲಿ ತೇವಾಂಶ ಕಡಿಮೆ, ಶುಷ್ಕವಾದಂತ ಮಾರುತಗಳಿರುವುದಿಲ್ಲ. ಈ ರೀತಿ ಈ ಒಂದು ಚಳಿಗಾಲ ಭಾರತದಲ್ಲಿ ಕಂಡುಬರುತ್ತೆ. ಮಳೆಯ ಪ್ರಮಾಣ ತುಂಬಾ ಕಡಿಮೆ, ಮಳೆ ಆಗೋದೇ ಕಡಿಮೆ. ಈ ಸಂದರ್ಭದಲ್ಲಿ 2% ಮಾತ್ರ ಮಳೆಯ ಪ್ರಮಾಣವನ್ನು ನಾವು ಈ ಒಂದು ಅವಧಿಯಲ್ಲಿ ಕಾಣಬಹುದಾಗಿದೆ. ಎರಡನೇದಾಗಿ ಬೇಸಿಗೆ ಕಾಲ. ಬೇಸಿಗೆ ಕಾಲ ಗೊತ್ತಾನೆ ವಿದ್ಯಾರ್ಥಿಗಳ ಇಷ್ಟ ಅಲ್ವಾ ಬೇಸಿಗೆ ಅಂದ್ರೆ? ಯಾವಾಗ ಸ್ಟಾರ್ಟ್ ಆಗುತ್ತೆ? ಸ್ಕೂಲ್ ಬಂದಿರ್ತೀರಾ, ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಶಾಲಾ ಅವಧಿ ಎಲ್ಲ ಮುಗಿದಿರ್ತದೆ, ಪರೀಕ್ಷೆಗಳು ಬರೀತೀರಾ, ಪರೀಕ್ಷೆಗಳು ಮುಗಿದ್ವು ಅಂತಂದ್ರೆ ಬೇಸಿಗೆ ರಜೆ ಸ್ಟಾರ್ಟ್. ಬೇಸಿಗೆ ಸ್ಟಾರ್ಟ್ ಆಗುವುದು ಮಾರ್ಚ್ ಇಂದ ಮೇವರೆಗೆ. ಮಾರ್ಚ್ ಅಲ್ಲಿ ಬೇಸಿಗೆ ಕಾಲ ಪ್ರಾರಂಭ ಆಗುತ್ತೆ, ಪರೀಕ್ಷೆಗಳು ಮುಗಿಯುತ್ತವೆ, ಬಿಸಿಲಿನ ಶಾಖ ಜಾಸ್ತಿ ಇರುತ್ತೆ. ಹಾಗೆ ನಾವು ಈ ಪರೀಕ್ಷೆಗಳೆಲ್ಲ ಮುಗಿಸಿ ವಿದ್ಯಾರ್ಥಿಗಳಿಗೆ ರಜೆ ಕೊಡ್ತೀವಿ. ಮತ್ತೆ ಶಾಲೆ ಓಪನ್ ಆಗಿರೋದು ಅಂತಂದ್ರೆ ಜೂನ್ ಅಲ್ಲಿ. ಮಾರ್ಚ್, ಏಪ್ರಿಲ್, ಮೇ, 2 ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು ಹೆಚ್ಚು ಕಮ್ಮಿ ಈ ಒಂದು ಬೇಸಿಗೆ ಕಾಲ ಪ್ರಾರಂಭ ಆಗುತ್ತೆ. ಬೇಸಿಗೆ ಕಾಲ ಯಾವ ರೀತಿ ಪ್ರಾರಂಭ ಆಗುತ್ತೆ, ಯಾಕೆ ಉಷ್ಣಾಂಶ ಅಧಿಕ ಇರಲಿಕ್ಕೆ ಕಾರಣ ಈ ತಿಂಗಳಲ್ಲಿ ಅನ್ನೋದನ್ನು ನಾವು ಗಮನಿಸಿದಾಗ, ಸೂರ್ಯನ ಕಿರಣಗಳು ನಾವು ಚಳಿಗಾಲದಲ್ಲಿ ನೋಡಿದ್ವಿ, ಸೂರ್ಯನ ಕಿರಣ ಲಂಬಕಿರಣಗಳು ದಕ್ಷಿಣಾರ್ಧಗೋಳದಲ್ಲಿ ಪ್ರಕಾಶಮಾನವಾಗಿರುತ್ತದೆ. ಭಾರತದ ಮೇಲೆ ಬೋರಿಗೆ ಆಗಿರುವುದರಿಂದ ಉಷ್ಣಾಂಶ ಕಡಿಮೆ. ಆದರೆ ಇಲ್ಲಿ ಬೇಸಿಗೆ ಕಾಲದಲ್ಲಿ ಉತ್ತರಾರ್ಧಗೋಳದಲ್ಲಿ ಸೂರ್ಯನ ಲಂಬಕಿರಣಗಳು, ಇದರಿಂದ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಭಾರತ ಉತ್ತರಾರ್ಧಗೋಳದಲ್ಲಿ ಇದೆಯೋ ದಕ್ಷಿಣಾರ್ಧಗೋಳದಲ್ಲಿ ಇದೆಯೋ? ಉತ್ತರಾರ್ಧಗೋಳ. ಅದರಿಂದ ಸೂರ್ಯನ ಲಂಬಕಿರಣಗಳು ಭೂಮಿಯ ಮೇಲೆ ಉತ್ತರಾರ್ಧಗೋಳದ ಮೇಲೆ ಬೀಳುವುದರಿಂದ ಉಷ್ಣಾಂಶ ಅಧಿಕ ಆಗಿರುತ್ತೆ. ಅತಿ ಶಾಖ, ಶುಷ್ಕ, ಸೆಕೆಯಿಂದ ಕೂಡಿದಂತಹ ವಾತಾವರಣವನ್ನು ನಾವು ಕಾಣ್ತೀವಿ. ಯಾವಾಗ? ಮಾರ್ಚ್, ಏಪ್ರಿಲ್, ಮೇ, ಈ 3 ತಿಂಗಳು. ಈ ಸಂದರ್ಭದಲ್ಲಿ ರಾಜಸ್ಥಾನ ಹೇಳಿರುವುದು ಮರುಭೂಮಿಯ ನಾಡು. ಸಾಕಷ್ಟು ಹೆಚ್ಚು ಮರುಭೂಮಿಯನ್ನು ನಾವು ಕಾಣುವಂಥದ್ದು ರಾಜಸ್ಥಾನದಲ್ಲಿ. ಈ ರಾಜಸ್ಥಾನದ ಗಂಗಾನಗರ ಏನಿದೆ, ಇದು ಅತ್ಯಂತ ಹೆಚ್ಚು ಉಷ್ಣಾಂಶವನ್ನು ಪಡೆಯುವಂತಹ ಸ್ಥಳ. ರಾಜಸ್ಥಾನದ ಗಂಗಾನಗರ ಇಲ್ಲಿ 49.9 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಇದು ಭಾರತದಲ್ಲಿ ಅತಿ ಹೆಚ್ಚು
ಉಷ್ಣಾಂಶ ದಾಖಲಾಗುವಂತ ಸ್ಥಳ. ಪ್ರಶ್ನೆಗಳನ್ನ ಕೇಳ್ತಾರೆ ಪರೀಕ್ಷೆಗಳಲ್ಲಿ, ನೆನ್ಪಿಟ್ಕೊಳ್ಳಿ. ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವ ಸ್ಥಳ ಡ್ಯಾಶ್ ಅಂತ ಸಹ ಕೇಳಬಹುದು, ಮಲ್ಟಿಪಲ್ ಚಾಯ್ಸ್ ಕೇಳಬಹುದು. ಅದಕ್ಕೆ ಉತ್ತರ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗುವಂತಹ ಸ್ಥಳ ರಾಜಸ್ಥಾನದ ಗಂಗಾನಗರ. ಉಷ್ಣಾಂಶ ಪ್ರಮಾಣ ಎಷ್ಟು? 49.9 ಡಿಗ್ರಿ ಸೆಲ್ಸಿಯಸ್. ನಂತರ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವಂತಹ ಸ್ಥಳ ಕಾರ್ಗಿಲ್ನ ದ್ರಾಸ್ ಅನ್ನುವಂತಹ ಪ್ರದೇಶ. ಉಷ್ಣಾಂಶದ ಪ್ರಮಾಣ -60 ಡಿಗ್ರಿ ಸೆಲ್ಸಿಯಸ್. ನಂತರ ಪರಿಸರಣ ಮಳೆ ಸ್ಟಾರ್ಟ್ ಆಗುತ್ತೆ. ಪರಿಸರಣ ಮಳೆ ಬೀಳುತ್ತೆ ಎಲ್ಲಿ? ಬೇಸಿಗೆ ಕಾಲದಲ್ಲಿ. ಏನು ಪರಿಸರಣ ಮಳೆ ಅಂದರೆ ತಿಳ್ಕೊಂಡಿರ್ಬೋದು. ಪರಿಸರಣ ಮಳೆ ಅಂತಂದ್ರೆ ಬೆಳಗಿನ ಜಾವ ಬೆಳಗಿನ ವೇಳೆಯಲ್ಲಿ ಸೂರ್ಯನ ಶಾಖಕ್ಕೆ ನೀರು ಕಾಲು ಆವಿಯಾಗಿ ಮಧ್ಯಾಹ್ನದ ವೇಳೆಗೆ ಗುಡುಗು ಮತ್ತೆ ಸಿಡಿಲಿನಿಂದ ಕೂಡಿದಂತಹ ಮಳೆ ಆಗುತ್ತೆ. ಇದನ್ನೇ ಪರಿಸರಣ ಮಳೆ. ಈ ಕ್ರಿಯೆ, ಈ ಒಂದು ಪ್ರಕ್ರಿಯೆ ಏನಿದೆ, ನೀರಾವಿಯಾಗೋದು, ಮೋಡಗಳಾಗೋದು ಮತ್ತೆ ಮಳೆ ರೂಪದಲ್ಲಿ ಪುನಃ ಭೂಮಿ ಮೇಲೆ ಬೀಳುವಂಥದ್ದು, ಇದು ಕೇವಲ ಒಂದು ದಿನದಲ್ಲಾಗುವಂತಹ ಪ್ರಕ್ರಿಯೆ. ಇದನ್ನೇ ಪರಿಸರಣ ಮಳೆ ಅಂತ ಹೇಳ್ತೀವಿ. ನೀವು ನೋಡುತ್ತೀರಾ, ಬೇಸಿಗೆ ಕಾಲದಲ್ಲೂ ಸಹ ಮಳೆ ಆಗ್ತಿರ್ತದೆ, ಬಿಸಿಲು ಕಾಯ್ತಿರ್ತದೆ, ಒಂದ್ ಕಡೆ ಮಳೆ ಆಗ್ತದೆ. ಇದನ್ನೇ ಪರಿಸರಣ ಮಳೆ ಅಂತ ಹೇಳ್ತೀವಿ. ಈ ಮಳೆ ಅಂದ್ರೆ ಬೇಸಿಗೆಯಲ್ಲೂ ಸಹ ಮಳೆ ಬರುತ್ತೆ. ಈ ಮಳೆಯನ್ನ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ. ಯಾವ? ಉತ್ತರ ಪ್ರದೇಶದಲ್ಲಿ ಆಂಬೀಸ್ ಅಂತ ಕರೀತಾರೆ ಈ ಒಂದು ಪರಿಸರಣ ಮಳೆಯನ್ನ. ಪಶ್ಚಿಮ ಬಂಗಾಳದಲ್ಲಿ ಈ ಮಳೆಯನ್ನ ಕಾಲ ಬೈಸಾಖಿ ಅಂತ ಕರೀತಾರೆ. ಕೇರಳದಲ್ಲಿ ಈ ಮಳೆಯನ್ನ ಮಾವಿನ ಕೊಯ್ಲು ಅಂತ ಕರೀತಾರೆ. ಯಾಕೆಂತಂದ್ರೆ ಈ ಅವಧಿಯಲ್ಲಿ ಮಾವಿನ ಗಿಡಗಳು ಹೂವನ್ನು ಬಿಡುವಂತಹ ಕಾಲವಾದ್ದರಿಂದ ಈ ಮಳೆನ ಮಾವಿನ ಕೊಯ್ಲು ಅಂತ ಸಹ ಕರೀತಾರೆ. ಕರ್ನಾಟಕದಲ್ಲಿ ಬಂದರೆ ಬೇಸಿಗೆ ಕಾಲದಲ್ಲಿ ಆಗುವಂತ ಈ ಮಳೆಯನ್ನ ಕಾಫಿಯ ಹೂ ಮಳೆ ಅಂತ ಕರೀತಾರೆ. ಅಂದ್ರೆ ಕಾಫಿ ಗಿಡಗಳು ಆ ಸಂದರ್ಭದಲ್ಲಿ, ಈ ಮಳೆ ಬರುವ ಸಂದರ್ಭದಲ್ಲಿ ಹೂವನ್ನು ಬಿಡುವ, ಇದನ್ನ ಕಾಫಿ ಹೂ ಮಳೆ ಅಂತ ಕರ್ನಾಟಕದಲ್ಲಿ ಕರೀತಾರೆ. ಇನ್ನು ಬಯಲು ಪ್ರದೇಶಕ್ಕೆ ಬಂದ್ರೆ ಅದೇನು ಕರೆಯಲ್ಲ, ಅಲ್ಲೇನು ಕಾಫಿ ಇರಲ್ಲ, ಮಾವಿನಗಳು ಇರಲ್ಲ, ಮತ್ತೇನಂತ ಕರೀತಾರೆ? ಅಡ್ಡ ಮಳೆ ಅಂತ ಕರೀತಾರೆ. ಈ ಒಂದು ಬೇಸಿಗೆ ಕಾಲದಲ್ಲಿ ಆಗುವಂತ ಈ ಒಂದು ಮಳೆಯನ್ನ. ಈ ಮಳೆ ವಾರ್ಷಿಕ ಮಳೆಯ ಪ್ರಮಾಣದಲ್ಲಿ 10% ಮಳೆಯನ್ನ ಸೂಚಿಸುತ್ತವೆ. ಅವಾಗ ತಿಳ್ಕೊಂಡಿದ್ವಿ, ಚಳಿಗಾಲದಲ್ಲಿ 2% ಬೇಸಿಗೆ ಕಾಲದಲ್ಲಿ ಈ ಮಳೆಯ ಪ್ರಮಾಣ 10%. ನಂತರ ಮೂರನೆಯದಾಗಿ ಮಳೆಗಾಲ. ಮಳೆಗಾಲ ಯಾವಾಗ ಪ್ರಾರಂಭ ಆಗುತ್ತೆ? ಮಕ್ಕಳೇ ಗೊತ್ತಿರಬಹುದು, ನೀವು ಸ್ಕೂಲ್ ಬ್ಯಾಗ್ಗಳನ್ನು ತೆಗೆದುಕೊಂಡು ಸ್ಕೂಲ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಕೂಲ್ಗೆ ಯಾವಾಗ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅದು ಜೂನ್ 1. ಆ ಸಮಯದಲ್ಲಿ, ಆ ತಿಂಗಳಲ್ಲೇ ಮಳೆಗಾಲವು ಸಹ ಪ್ರಾರಂಭ ಆಗುತ್ತೆ. ಮಳೆಗಾಲ ಜೂನ್ ತಿಂಗಳಿಂದ ಸೆಪ್ಟೆಂಬರ್ವರೆಗೂ ಮುಂದುವರಿಯುತ್ತೆ. ನೋಡಿ, ಬೇಸಿಗೆ ಕಾಲ ಪ್ರಾರಂಭ ಆಗಿದೆ ಇವಾಗ, ಸ್ಕೂಲ್ ಮುಗಿಸಿದಾಗ. ಅಂದ್ರೆ ಪರೀಕ್ಷೆಗಳೆಲ್ಲ ಮುಗಿದು ನಿಮ್ಗೆ ರಜೆ ಕೊಡ್ತೀವಿ, ಸ್ಕೂಲ್ ರಜೆ ಇರ್ತೈತೆ, ಅವಾಗ ಬೇಸಿಗೆ ಕಾಲ. ಶಾಲೆ ಓಪನ್ ಆಯ್ತು, ಸ್ಟಾರ್ಟ್ ಆಯ್ತು ಮಳೆಗಾಲ. ಇದನ್ನ ಮಳೆಗಾಲ ಅಂತ ಕರಿತೀವಿ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಸಹ ಕರಿತೀವಿ. ಮತ್ತೆ ಇನ್ನೊಂದು ಹೆಸರಿದೆ, ರೈತರೆಲ್ಲ ಏನು ಕರಿತೀರಿ ಮಳೆಗಾಲವನ್ನ? ಜೂನಲ್ಲಿ ಸ್ಟಾರ್ಟ್ ಆಗುವಂತ ಈ ಒಂದು ಮಳೆಗಾಲವನ್ನ ರೈತರು ಏನಂತ ಕರೀತಾರೆ? ಮುಂಗಾರು ಮಳೆ ಅಥವಾ ಮುಂಗಾರು ಅಂತ ಕರೀತಾರೆ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ, ಮುಂಗಾರು ಅಂತ ಕರೀತಾರೆ, ಮಳೆಗಾಲ ಅಂತ ಸಹ ಕರೀತಾರೆ. ಯಾವ ರೀತಿ ಪ್ರಾರಂಭ ಆಗುತ್ತೆ ಈ ಮಳೆಗಾಲ? ಬೇಸಿಗೆಯಲ್ಲಿ ಅಧಿಕ ಉಷ್ಣಾಂಶದಿಂದ ಏನಾಗುತ್ತೆ, ಭಾರತದ ಮಧ್ಯಭಾಗವು ಹೆಚ್ಚು ಉಷ್ಣಾಂಶವನ್ನು ಪಡೆದು ಭೂಭಾಗಗಳು ಹೆಚ್ಚು ಏನಾಗುತ್ತೆ, ಕಡಿಮೆ ಉತ್ತರ ಪ್ರದೇಶಗಳಾಗಿರ್ತವೆ, ಮುಖ್ಯವಾಗಿ ಭಾರತದ ಮಧ್ಯಭಾಗದಲ್ಲಿ. ಇದಕ್ಕೆ ಪ್ರತಿಯಾಗಿ ಬೇಸಿಗೆಯಲ್ಲಿ ಸೂರ್ಯನ ಶಾಖಕ್ಕೆ ಹೆಚ್ಚು ಕಾದು ಭೂಪ್ರದೇಶಗಳು ಕಡಿಮೆ ಒತ್ತಡ ಪ್ರದೇಶಗಳಾಗುತ್ತವೆ. ಇದಕ್ಕೆ ಪ್ರತಿಯಾಗಿ ಹಿಂದೂ ಮಹಾಸಾಗರದ ಪ್ರದೇಶ, ಸಾಗರ ಭಾಗಗಳು ಅಧಿಕ ಒತ್ತಡ ಪ್ರದೇಶವನ್ನ ಸೃಷ್ಟಿ ಮಾಡಿರುತ್ತವೆ.
ಅದು ಹೆಚ್ಚು ಕಾದು ಕಡಿಮೆ ಒತ್ತಡ ಪ್ರದೇಶ ಅದು ಜಲಭಾಗಗಳು ನಿಧಾನಕ್ಕೆ ಕಾದು ಹೆಚ್ಚು ಒತ್ತಡ ಪ್ರದೇಶಗಳಾಗಿ ಮಾರ್ಪಟ್ಟು ಈ ಸಂದರ್ಭದಲ್ಲಿ ಇಲ್ಲಿ ಮಾರ್ಗವು ಸಮುದ್ರದ ಮೇಲಿಂದ ಬೀಸುತ್ತದೆ. ಅಂದ್ರೆ ಹಿಂದೂ ಮಹಾಸಾಗರದ ಮೇಲಿಂದ ಬೀಸುವಂತಹ ಮಾರ್ಗಗಳು ಆಗಿರುವುದರಿಂದ ಇವುಗಳಲ್ಲಿ ತೇವಾಂಶ ಭರಿತವಾಗಿರುತ್ತದೆ. ಯಾವ ಕಡೆ ಬೀಸುತ್ತವೆ? ಮಧ್ಯಭಾಗದ ಕಡೆ, ಭಾರತದ ಮಧ್ಯಭಾಗದ ಕಡೆ ಈ ಮಾರ್ಗಗಳು ಬೀಸುತ್ತವೆ. ಅಂದ್ರೆ ಕಡಿಮೆ ಒತ್ತಡ ಪ್ರದೇಶದ ಹೆಚ್ಚು ಒತ್ತಡದ ಪ್ರದೇಶದಿಂದ ಮಾರ್ಗಗಳು ಬೀಸಲು ಪ್ರಾರಂಭಿಸುತ್ತವೆ. ಇವು ನೈಋತ್ಯದಿಂದ, ಭಾರತದ ನೈಋತ್ಯ ಭಾಗದಿಂದ ಬೀಸುವುದರಿಂದ ಇವುಗಳನ್ನ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಹೇಳ್ತೀವಿ. ಇವು ಭಾರತದ ಕಡೆ ಬೀಸುತ್ತವೆ. ಬೀಸುವಂತಹ ಮಾರುತಗಳು ತೇವಾಂಶ ಪೂರಿತವಾಗಿರುವುದರಿಂದ ಮಳೆಯನ್ನು ತರುತ್ತವೆ. ಆದ್ರಿಂದ ಮಳೆಯನ್ನು ಭಾರತದ ಕಡೆ ಬೀಸುವಂತಹ ಮಾರುತಗಳು ಇವಾಗಿರುವುದರಿಂದ ಇವುಗಳನ್ನ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಹೇಳ್ತಾರೆ. ಈ ಅವಧಿಯಲ್ಲಿ ಭಾರತದ ಪ್ರದೇಶದಲ್ಲಿ ಮಳೆಯಾಗುವಂತಹ ಪ್ರಮಾಣ 75%. ಅಂದ್ರೆ ಚಳಿಗಾಲ ಬೇಸಿಗೆ ಕಾಲಕ್ಕೆ ಹೋಲಿಸಿದರೆ ಮಳೆಯ ಪ್ರಮಾಣ ಈ ಅವಧಿಯಲ್ಲಿ ಜಾಸ್ತಿ. ಭಾರತದಲ್ಲಿ ಕಡೆ ಬೀಸುವಂತಹ ಈ ಮಾರುತಗಳು ದಕ್ಷಿಣ ಭಾಗದಿಂದ ಭಾರತದ ಕಡೆ ಬೀಸಬೇಕಾದ್ರೆ 2 ಶಾಖೆಗಳಾಗಿ ವಿಂಗಡಣೆ ಆಗುತ್ತವೆ. ಅವುಗಳನ್ನ 2 ಭಾಗಗಳನ್ನಾಗಿ ನಾವು ಕಾಣ್ತೀವಿ. ಒಂದು ಅರಬ್ಬಿ ಸಮುದ್ರದ ಶಾಖೆ, ಎರಡನೆಯದು ಬಂಗಾಳಕೊಲ್ಲಿಯ ಶಾಖೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ಅರಬ್ಬಿ ಸಮುದ್ರದ ಶಾಖೆ ಮತ್ತೊಂದು ಬಂಗಾಳಕೊಲ್ಲಿಯ ಶಾಖೆ ಅಂತ ಹೇಳಿ ಅರಬ್ಬಿ ಸಮುದ್ರದ ಶಾಖೆಯನ್ನು ನಾವು ಗಮನಿಸೋದಾದ್ರೆ ಇದು ಭಾರತದ ದಕ್ಷಿಣ ಭಾಗದಿಂದ ಬೀಸುವಂತದ್ದಾಗಿದ್ದು ಭಾರತದ ಪಶ್ಚಿಮ ಘಟ್ಟಗಳ ಕಡೆಯಿಂದ ಭಾರತದ ಮಧ್ಯಭಾಗದ ಕಡೆಗೆ ಬೀಸುತ್ತದೆ. ಇದು ಪಶ್ಚಿಮ ಘಟ್ಟಗಳಿಗೆ ಎದುರಾಗಿ ಬೀಸುವುದರಿಂದ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗಗಳಲ್ಲಿ ಅಧಿಕ ಮಳೆಯನ್ನ ಪಶ್ಚಿಮ ಭಾಗದಲ್ಲಿ ಅಧಿಕ ಮಳೆಯನ್ನ ಪಡೆಯುತ್ತೆ. ಅದೇ ರೀತಿ ಮುಂದೆ ಹೋದಂತೆ ಪೂರ್ವಕ್ಕೆ ಹೋದಂತೆಲ್ಲ ಮಳೆಯ ಪ್ರಮಾಣ ಕಡಿಮೆ ಆಗ್ತದೆ. ಹೇಗೆ ಅಂತಂದ್ರೆ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗದಲ್ಲಿ ನೇರವಾಗಿ ಮಾರುತಗಳು ಒಳಗಕ್ಕೆ ಸಿಗುವುದರಿಂದ ಆ ಘಟ್ಟಗಳು ತಡೆಯುವಂತ ಭಾಗದಲ್ಲಿ ಮಳೆ ಜಾಸ್ತಿ ಆಗುತ್ತೆ. ಮುಂದೆ ಸಾಗಿಸಲ್ಪಟ್ಟಂತಹ ಮಾರುತಗಳು ಶುಷ್ಕ ಮಾರುತಗಳಾಗಿದ್ದು ಕಡಿಮೆ ಮಳೆಯನ್ನ ಆ ಒಂದು ಪ್ರದೇಶದ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಕಡಿಮೆ ಮಳೆಯನ್ನ ಪಡೆಯುತ್ತೆ. ಈ ಪ್ರದೇಶಗಳನ್ನೇ ಮಳೆಯ ನೆರಳಿನ ಪ್ರದೇಶ ಅಂತ ಹೇಳ್ತಾರೆ. ಅಂದ್ರೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಆದಷ್ಟು ಮಳೆ ಪೂರ್ವ ಭಾಗಕ್ಕೆ ಆಗುವುದಿಲ್ಲ. ಇಲ್ಲಿ 50 ಸೆಂಟಿಮೀಟರ್ ಮಳೆ ಆಗಿದ್ರೆ ಅಲ್ಲಿ ಕೇವಲ 30 ಸೆಂಟಿಮೀಟರ್ ಅಥವಾ 20 ಸೆಂಟಿಮೀಟರ್ ಮಳೆ ಆಗುವುದನ್ನು ನಾವು ಕಾಣ್ತೀವಿ. ಇವುಗಳನ್ನೇ ಮಳೆಯ ನೆರಳಿನ ಪ್ರದೇಶಗಳು ಅಂತ ಹೇಳ್ತಾರೆ. ಎರಡನೇದು ಬಂಗಾಳಕೊಲ್ಲಿಯ ಶಾಖೆ. ಇದು ಮೇಘಾಲಯ, ಅಸ್ಸಾಂ ಈ ಪ್ರದೇಶದ ಕಡೆ ಬೀಸುವುದರಿಂದ ಇಲ್ಲಿನ ಬೆಟ್ಟಗಳು ಇವುಗಳನ್ನು ತಡೆದು ಮಳೆಯನ್ನು ತರುತ್ತವೆ. ಈ ಪ್ರದೇಶದಲ್ಲಿ ಅಧಿಕ ಮಳೆಯನ್ನು ನಾವು ಕಾಣ್ತೇವೆ. ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶವನ್ನು ನಾವು ಗಮನಿಸೋದಾದ್ರೆ ಮೇಘಾಲಯದ ಮೌಸಿನ್ರಾಮ್. ಇದು ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ದಾಖಲಾದಂತಹ ಪ್ರದೇಶ ಇದಾಗಿದೆ. ಇಲ್ಲಿ ಮೇಘಾಲಯ ಮತ್ತು ಅಸ್ಸಾಂ ಬೆಟ್ಟಗಳು ಈ ಮಾರುತಗಳನ್ನ ತಡೆದು ಮಳೆಯನ್ನ ಸುರಿಸುತ್ತವೆ. ಆದ್ದರಿಂದ ಇಲ್ಲಿ ಮಳೆಯ ಪ್ರಮಾಣ ಜಾಸ್ತಿ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಇವುಗಳನ್ನ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತೀವಿ. ರೈತರಿಗೆ ಮುಂಗಾರು ಮಳೆ ಇದು ಅಕ್ಟೋಬರ್ನಿಂದ ನವೆಂಬರ್. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಇದು ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳವರೆಗೂ ಸಹ ಮುಂದುವರಿಯುತ್ತೆ. ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತ ಇದನ್ನು ಕರೀತೀವಿ. ಕಾರಣ ಇಷ್ಟೇ, ಮಳೆಗಾಲದಲ್ಲಿ
ಮಾರುತಗಳನ್ನ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ. ಭಾರತದಲ್ಲಿ ಇದನ್ನ ಹಿಂಗಾರು ಅಂತಲೂ ಸಹ ಕರೀತಾರೆ. ಯಾಕೆ ಇವು ಹಿಂದಿರಲಿಕ್ಕೆ ಪ್ರಾರಂಭಿಸುತ್ತವೆ ಅನ್ನೋದನ್ನ ನಾವು ಗಮನಿಸಿದ್ರೆ ನಾವು ತಿಳ್ಕೊಂಡಿದ್ವಿ. ಬೇಸಿಗೆ ಕಾಲದಲ್ಲಿ ಭೂಭಾಗಗಳು ಸೂರ್ಯನ ಶಾಖಕ್ಕೆ ಬೇಗ ಕಾದು ಕಡಿಮೆ ಒತ್ತಡ ಪ್ರದೇಶಗಳಾಗಿರುತ್ತವೆ. ಜಲಭಾಗಗಳು ನಿಧಾನಕ್ಕೆ ಕಾದು ಹೆಚ್ಚಿನ ಒತ್ತಡ ಪ್ರದೇಶಗಳಾಗಿರುತ್ತವೆ. ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶದ ಕಡೆ ಮಾರ್ಗಗಳು ಬೀಸುತ್ತವೆ. ಇಲ್ಲಿ ಹಿಂದೂ ಮಹಾಸಾಗರದ ಮೇಲಿಂದ ಬೀಸುವಂತಹ ಮಾರ್ಗಗಳಾಗಿರುವುದರಿಂದ ಇವು ತೇವಾಂಶ ಪೂರಿತವಾದಂತಹ ಮಾರ್ಗಗಳಾಗಿರ್ತವೆ. ಅವುಗಳು ಆ ಮಾರ್ಗಗಳು ಭೂಭಾಗದ ಮೇಲೆ ಬೀಸಿದಂತಹ ಸಂದರ್ಭದಲ್ಲಿ ಮಳೆಯನ್ನು ತರುತ್ತವೆ. ಆದ್ರಿಂದ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗದಲ್ಲಿ ಹೆಚ್ಚು ಮಳೆ ಆಗುತ್ತೆ. ಅದರ ಹಿಂದಕ್ಕೆ ಹೋದಂತೆ ಮುಂದುವರೆದಂತಹ ಭಾಗದಲ್ಲಿ ಪಶ್ಚಿಮ ಘಟ್ಟದ ಪೂರ್ವ ಭಾಗಕ್ಕೆ ಹೋದಂತೆ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಆದ್ರಿಂದ ಆ ಪ್ರದೇಶವನ್ನೇ ಮಳೆಯ ನೆರಳಿನ ಪ್ರದೇಶ ಅಂತ ಹೇಳ್ತೀವಿ. ಈಗ ಆ ಭಾರತದ ಮಧ್ಯಭಾಗದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಪ್ರಭಾವದಿಂದ ಮಳೆ ಬಿದ್ದು ಅದೇನಾಯಿತು, ತಂಪಾಗಿ ಕಡಿಮೆ ಒತ್ತಡ ಪ್ರದೇಶ ಆಯಿತು. ಹೆಚ್ಚು ಕಾಲ ಕಡಿಮೆ ಒತ್ತಡ ಪ್ರದೇಶ ಆಗಿದ್ದಂತಹದ್ದು ತಂಪಾಯಿತು, ಹೆಚ್ಚು ಒತ್ತಡ ಪ್ರದೇಶ ಆಯಿತು. ಇಲ್ಲಿ ವಾಪಸ್ ಬರಲಿಕ್ಕೆ ಯಾವಾಗ ಕಡಿಮೆ ಒತ್ತಡ ಪ್ರದೇಶ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದೊಳಗೆ ಗಾಳಿಯನ್ನ ಬೇಗ ಆಕರ್ಷಿಸುತ್ತೋ ಅಲ್ಲಿ ಉಷ್ಣಾಂಶ ಕಡಿಮೆ ಆಯಿತು. ಮಳೆಯ ಪ್ರಭಾವದಿಂದ ಬಂದದ್ದು ಮಳೆಯನ್ನು ತಂದಂತಹ ಮಾರುತಗಳು ವಾಪಸ್ ಹಿಂದಿರುಗಲು ಪ್ರಾರಂಭಿಸಿತು. ಇಲ್ಲಿ ಮಾರುತಗಳು ಬಂದದ್ದು ವಾಪಸ್ ಬರಲಿಕ್ಕೆ ಪ್ರಾರಂಭಿಸುತ್ತವೆ. ಕಾರಣ ಭೂಭಾಗಗಳಲ್ಲಿ ಒತ್ತಡ ಕಡಿಮೆ ಆಗುತ್ತೆ, ಜಲಭಾಗಗಳಲ್ಲಿ ಒತ್ತಡ ಜಾಸ್ತಿ ಆಯಿತು. ಯಾವಾಗ ತಂಪಾಗುತ್ತೋ ಭೂಭಾಗಗಳು ಕಡಿಮೆ ಒತ್ತಡ ಪ್ರದೇಶ ಹಾಗೂ ಜಲಭಾಗಗಳು ಹೆಚ್ಚು ಒತ್ತಡ ಪ್ರದೇಶಗಳಾಗುತ್ತವೆ. ಆಗ ಏನಾಗುತ್ತೆ, ಕಡಿಮೆ ಒತ್ತಡ ಪ್ರದೇಶ ಭೂಭಾಗಗಳಾದ ನಂತರ ಚಳಿಗಾಲಕ್ಕೆ ಪರಿವರ್ತನೆಯಾಗುವಂತಹ ಪರ್ವಕಾಲ ಇದಾದ್ರಿಂದ ಇಲ್ಲೇನಾಗುತ್ತೆ, ಜಲಭಾಗಗಳು ನಿಧಾನಕ್ಕೆ ಕಾದು ಬೇಗ ಕಾದು ಹೆಚ್ಚು ಒತ್ತಡ ಪ್ರದೇಶ ಆಗುತ್ತವೆ. ಭೂಭಾಗಗಳು ನಿಧಾನಕ್ಕೆ ಕಾದು ಕಡಿಮೆ ಒತ್ತಡ ಪ್ರದೇಶಗಳಾಗುತ್ತವೆ. ಅವಾಗ ಏನಾಗುತ್ತೆ, ಕಡಿಮೆ ಒತ್ತಡದ ಪ್ರದೇಶದಿಂದ ಹೆಚ್ಚು ಒತ್ತಡದ ಪ್ರದೇಶದ ಕಡೆ, ನಿಧಾನಕ್ಕೆ ಕಾದು ಹೆಚ್ಚು ಒತ್ತಡ ಪ್ರದೇಶಗಳ ಕಡೆ ಮಾರುತಗಳು ಬೀಸಲು ಪ್ರಾರಂಭಿಸುತ್ತವೆ. ಹಾಗೇನಾಗುತ್ತೆ, ಹೋದಂತಹ ಮಾರುತಗಳು ಪುನಃ ಹಿಂತಿರುಗಲಿಕ್ಕೆ ಪ್ರಾರಂಭಿಸುತ್ತವೆ. ಹಿಂತಿರುಗುವಂತಹ ಸಂದರ್ಭದಲ್ಲಿ ಭೂಭಾಗದ ಮೇಲೆ ಬೀಸುವಂತಹ ಮಾರುತಗಳು ಇವಾದ್ದರಿಂದ ಶುಷ್ಕ ಮಾರುತಗಳಾಗಿರುತ್ತವೆ. ತೇವಾಂಶ ಇರುವುದಿಲ್ಲ ಮಾರುತಗಳಲ್ಲಿ. ಭೂಭಾಗಗಳಲ್ಲಿ ಒತ್ತಡ ಕಡಿಮೆ ಆಯಿತು, ಜಲಭಾಗಗಳಲ್ಲಿ ಒತ್ತಡ ಜಾಸ್ತಿ ಆಯಿತು. ಹಾಗೇನಾಗುತ್ತೆ, ಕಡಿಮೆ ಒತ್ತಡದ ಪ್ರದೇಶದಿಂದ ಹೆಚ್ಚು ಒತ್ತಡ ಪ್ರದೇಶದ ಕಡೆಗೆ ಮಾರುತಗಳು ಬಂದು ಬೀಸುತ್ತವೆ. ತೇವಾಂಶ ರಹಿತವಾದ್ದರಿಂದ ಅವು ಮಳೆಯ ಪ್ರಮಾಣ ಕಡಿಮೆ. ಹಾಗೂ ಸಹ ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಪ್ರದೇಶ ಸೃಷ್ಟಿಯಾಗುತ್ತೆ. ಇಲ್ಲಿ ಹಿಂದಿರಬೇಕಾದ್ರೆ ಅಲ್ಲಿರುವಂತಹ ಒಂದು ವಾತಾವರಣದ ಪ್ರಭಾವದಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಬಂಗಾಳ ಕೊಲ್ಲಿಯ ಮೂಲಕ ಹಿಂದಿರುಗಲಿಕ್ಕೆ ಪ್ರಾರಂಭಿಸುತ್ತವೆ. ಈ ಅವಧಿಯಲ್ಲಿ ಮಳೆಯ ಪ್ರಮಾಣ 13% ಆಗುತ್ತೆ. ಅದು ಕೇವಲ ಪೂರ್ವ ಭಾಗದಲ್ಲಿ ಕಂಡುಬರುವಂತಹ ಕೆಲವು ರಾಜ್ಯಗಳಿಗೆ ಮಾತ್ರ ಈ ಒಂದು ಮಳೆ ಸೀಮಿತವಾಗುತ್ತೆ. ಈ ಅವಧಿಯಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಮಳೆಯನ್ನು ಪಡೆಯುವಂತಹ ಭಾರತದ ರಾಜ್ಯಗಳು ಅಂತಂದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತೆ ಒಡಿಶಾ. ಇವು ಮಳೆಯನ್ನು ಪಡೆಯುತ್ತವೆ ನಿರ್ಗಮನ ಮಾನ್ಸೂನ್ ಮಾರುತಗಳಾಗಿವೆ. ಉಷ್ಣವಲಯದ ಆವರ್ತ ಮಾರುತಗಳ ಪ್ರಭಾವದಿಂದ ಬಂಗಾಳ ಕೊಲ್ಲಿಯಲ್ಲಿ ಸೈಕ್ಲೋನ್ ಚಂಡಮಾರುತಗಳು ಸಂಭವಿಸುತ್ತವೆ. ಈ ಸೈಕ್ಲೋನ್ ಅಥವಾ ಚಂಡಮಾರುತಗಳಿಂದ ತೀರ ಪ್ರದೇಶಗಳು ಸಾಕಷ್ಟು ಹಾನಿಯನ್ನ ಅನುಭವಿಸುತ್ತವೆ. ನಾವು ಟಿವಿಯಲ್ಲಿ ನೋಡ್ತಿರ್ತೀರ, ಯಾವ ಪ್ರದೇಶಕ್ಕೆ ಈ ಚಂಡಮಾರುತಗಳನ್ನು ಅಪ್ಪಳಿಸಿದವು, ಏನೇನು ಅನಾಹುತಗಳಾದವು, ಹಾನಿಗೊಳಗಾದವು ಅನ್ನೋದನ್ನ ನಾವು ದಿನನಿತ್ಯದ ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರಸಾರ ಆಗುವುದನ್ನು ಕಾಣ್ತೀವಿ. ಇದು ಯಾವುದರಿಂದ ಸಂಭವಿಸುತ್ತದೆ ಅಂತಂದ್ರೆ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಬಂದಂತಹ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂದಿರುಗಲಿಕ್ಕೆ ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ಈ ಸೈಕ್ಲೋನ್ಗಳು ಅಥವಾ
ಮಳೆ ಯಾವ ಪ್ರದೇಶದಲ್ಲಿ ಆಗುತ್ತೆ, ಯಾವ ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗುತ್ತೆ, ಯಾವ ಪ್ರದೇಶದಲ್ಲಿ ಸಾಧಾರಣ ಆಗುತ್ತೆ, ಯಾವ ಪ್ರದೇಶದಲ್ಲಿ ಕಡಿಮೆ ಮಳೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಾದ್ರೆ, ಮಳೆಯ ಹಂಚಿಕೆ ಭಾರತದಾದ್ಯಂತ ಏಕರೀತಿಯಾಗಿಲ್ಲ. ಯಾಕೆಂತಂದ್ರೆ ಒಂದೊಂದು ಅವಧಿಯಲ್ಲಿ ಒಂದೊಂದು ಪ್ರದೇಶಗಳು ಮಳೆಯನ್ನು ಪಡೆಯುತ್ತವೆ. ಇವುಗಳನ್ನೆಲ್ಲೂ ಸಹ ಕ್ರೋಢೀಕರಿಸಿಕೊಂಡು ಯಾವ ಪ್ರದೇಶಗಳು ಮಳೆಯನ್ನು ಹೆಚ್ಚು ಪಡೆಯುತ್ತವೆ, ಯಾವ ಪ್ರದೇಶಗಳು ಮಳೆಯನ್ನು ಕಡಿಮೆ ಪಡೆಯುತ್ತವೆ, ಯಾವ ಪ್ರದೇಶಗಳು ಸಾಧಾರಣ ಮಳೆಯನ್ನು ಪಡೆಯುತ್ತವೆ ಅನ್ನೋದನ್ನು ವಿಂಗಡಿಸಿ 3 ಭಾಗಗಳನ್ನಾಗಿ ವಿಭಾಗ ಮಾಡಿ ಮಳೆಯ ಹಂಚಿಕೆಯನ್ನ 3 ಭಾಗ ಮಾಡಿ. ಒಂದು, ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳು. ಎರಡನೇದಾಗಿ ಸಾಧಾರಣ ಮಳೆ ಬೀಳುವಂತಹ ಪ್ರದೇಶಗಳು. ಮೂರನೇದು ಅಧಿಕ ಮಳೆ ಬೀಳುವಂತಹ ಪ್ರದೇಶಗಳು. ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ, ಚಳಿಗಾಲದಲ್ಲಿ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಈ 4 ಅವಧಿಗಳಲ್ಲೂ ಸಹ ಒಗ್ಗೂಡಿಸಿ ಯಾವ್ಯಾವ ಪ್ರದೇಶಗಳು ಎಷ್ಟೆಷ್ಟು ಮಳೆಯನ್ನು ಪಡೆಯುತ್ತವೆ ಅನ್ನೋದನ್ನ ಈ 3 ವಿಭಾಗಗಳಲ್ಲಿ ನಾವು ಹಂಚಿಕೆಯನ್ನು ಮಾಡಿ. ಮೊದಲೇ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳು. ಇಲ್ಲಿ ವಾರ್ಷಿಕವಾಗಿ ಮಳೆ ಸುರಿದರೂ ಸಹ ಈ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕೇವಲ 50 ಸೆಂಟಿಮೀಟರ್ ಮಳೆ ಬೀಳುತ್ತೆ. 50 ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳನ್ನ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳು ಅಂತೇಳಿ ವರ್ಗೀಕರಿಸಿದ್ವಿ. ನಾವು ಭಾರತದಲ್ಲಿ ಈ ಪ್ರದೇಶಗಳನ್ನು ನಾವೆಲ್ಲಿ ಕಾಣ್ತೀವಿ ಅಂತಂದ್ರೆ, ಭಾರತದ ಪಶ್ಚಿಮದಲ್ಲಿ ಕಂಡು ಬರುವಂತಹ ಕಚ್ನ ಪಶ್ಚಿಮ ಭಾಗ, ನಂತರ ರಾಜಸ್ಥಾನ, ಇಲ್ಲಿ ಥಾರ್ ಮರುಭೂಮಿ ಮತ್ತು ಅದರ ಸುತ್ತಮುತ್ತಲೂ ಕಂಡುಬರುವಂತಹ ಪ್ರದೇಶಗಳು, ಪಂಜಾಬ್, ಹರಿಯಾಣ, ಗುಜರಾತ್ನ ಜಾಸ್ಕರ ಪರ್ವತ ಶ್ರೇಣಿ, ನಂತರ ಭಾರತದ ಪಶ್ಚಿಮ ಘಟ್ಟಗಳ ಮಳೆಯ ನೆರಳಿನ ಪ್ರದೇಶಗಳು, ರಾಜಸ್ಥಾನದ ಜೈಸಲ್ಮೇರ್, ಇವು ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳಿಗೆ ಉದಾಹರಣೆಗಳಾಗಿವೆ. ಜೊತೆಗೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶವನ್ನು ನಾವು ಗುರುತಿಸುವುದಾದ್ರೆ ರಾಜಸ್ಥಾನದ ರೋಹಿಣಿ. ರಾಜಸ್ಥಾನದ ರೋಹಿಣಿ ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಆಗಿದೆ. ವಾರ್ಷಿಕ ಮಳೆ ಪ್ರಮಾಣ ಈ ಪ್ರದೇಶದಲ್ಲಿ 8.3 ಸೆಂಟಿಮೀಟರ್. ವರ್ಷವೆಲ್ಲ ಮಳೆ ಸುರಿದ್ರು ಅಲ್ಲಿ ಮಳೆ ದಾಖಲಾಗುವಂಥದ್ದು ಕೇವಲ 8.3 ಸೆಂಟಿಮೀಟರ್ ಮಳೆ ಪ್ರಮಾಣ ಇಲ್ಲಿ ದಾಖಲಾಗುತ್ತೆ. ಇದು ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ. ತಿಳ್ಕೊಂಡಿದ್ದೀನಿ, ಆಗಲೇ ಹೇಳ್ತಿದ್ದೀನಿ ನಾನು ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ, ಯಾವ್ಯಾವ ಇಂಪಾರ್ಟೆಂಟು, ಮಲ್ಟಿಪಲ್ ಚಾಯ್ಸ್ ಯಾವ ಕೇಳ್ಬಹುದು, ನಂತರ ಡ್ಯಾಶಸ್ ಯಾವ ಕೇಳ್ಬೋದು, 1 ಅಂಕದ ಪ್ರಶ್ನೆಗಳು ಯಾವ ಕೇಳ್ಬೋದು ಅಂತ ಹೇಳ್ತಿದ್ದೀನಿ ಮಕ್ಕಳೇ, ನೆನಪಿಟ್ಕೊಳ್ಳಿ ಇವುಗಳನ್ನ. ಎರಡನೇದಾಗಿ ಸಾಧಾರಣ ಮಳೆ ಬೀಳುವಂತಹ ಪ್ರದೇಶ ಅಂದ್ರೆ ಸಾಧಾರಣ ವರ್ಷವೆಲ್ಲ ಸುರಿದು ಇಲ್ಲಿ ಮಳೆ ಪ್ರಮಾಣ ವಾರ್ಷಿಕವಾಗಿ 50 ರಿಂದ 100 ಸೆಂಟಿಮೀಟರ್ ಮಳೆಯನ್ನು ನಾವು ಕಾಣ್ತೀವಿ. ಇದು ದೀರ್ಘವಾದಂತಹ ವಲಯ ಆಗಿದ್ದು ಎಲ್ಲಿವರೆಗೂ ವ್ಯಾಪಿಸಿದೆ ಅಂತಂದ್ರೆ ಉತ್ತರದ ಪಂಜಾಬ್ನಿಂದ ಹಿಡಿದು ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಈ ಒಂದು ದೀರ್ಘವಾಗಿ ಸಾಧಾರಣ ಮಳೆ ಬೀಳುವಂತಹ ಪ್ರದೇಶಗಳನ್ನು ನಾವು ಕಾಣ್ತೀವಿ. ಕನ್ಯಾಕುಮಾರಿ, ಉತ್ತರ ಪಂಜಾಬ್ನಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಕಾಣ್ತೀವಿ. ಈ ಪ್ರದೇಶ ಉತ್ತರದಲ್ಲಿ ಅಗಲವಾಗಿದೆ. ದಕ್ಷಿಣಕ್ಕೆ ಹೋಗ್ತಾ ಹೋಗ್ತಾ ಈ ಮಳೆ ಬೀಳುವಂತಹ ಪ್ರದೇಶಗಳು ಕಿರಿದಾಗ್ತಾ ಹೋಗಿದೆ. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳಲ್ಲಿ ಇದು ತುಂಬಾ ಕಿರಿದಾಗಿರುವುದನ್ನು ನಾವು ಕಾಣಬಹುದು. ಇವು ಸಾಧಾರಣ ಮಳೆ ಬೀಳುವಂತಹ ಪ್ರದೇಶಗಳಾಗಿವೆ. ಮೂರನೆಯದಾಗಿ ಅಧಿಕ ಮಳೆಯಾಗುವಂತಹ ಪ್ರದೇಶಗಳು. ಇಲ್ಲಿ ವಾರ್ಷಿಕ ಮಳೆಯ ಪ್ರಮಾಣ 100 ಸೆಂಟಿಮೀಟರ್ ಇಂದ 250 ಸೆಂಟಿಮೀಟರ್ ಹೆಚ್ಚು ಮಳೆಯಾಗುವಂತಹ ಪ್ರದೇಶಗಳು ಈ ಒಂದು ಸಾಲಿಗೆ ಬರುವ, ಈ ಒಂದು ಸ್ಥಳಗಳಿಗೆ ಬರುತ್ತವೆ. ಯಾವುದು ಅಂದ್ರೆ ಮೊದಲನೆಯದಾಗಿ ಪಶ್ಚಿಮ ಘಟ್ಟ, ಎ ಭಾಗದಲ್ಲಿ ಪಶ್ಚಿಮ ಘಟ್ಟದ ಕಿರಿದಾದಂತಹ ವಲಯ.
ಇದು ಅಧಿಕ ಮಳೆಯನ್ನು ಬೀಳುವಂತಹ ಪ್ರದೇಶ. ಎರಡನೇದಾಗಿ ಜಮ್ಮು, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶದ ಉತ್ತರದ ಭಾಗಗಳು, ಬಿಹಾರ, ಪಶ್ಚಿಮ ಬಂಗಾಳ ಇವು. ಸಿ ಅಥವಾ ಮೂರನೇದಾಗಿ ಮೇಘಾಲಯದ ಮೌಸಿನ್ರಾಮ್, ಇದು ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಆಗಿದೆ. ಡಿ ಅಥವಾ ನಾಲ್ಕನೇದು ಪಶ್ಚಿಮ ಘಟ್ಟಗಳ ಸಮುದ್ರ ತೀರಗಳು. ಇವು ಅಧಿಕ ಮಳೆಯನ್ನು ಪಡೆಯುವಂತಹ ಪ್ರದೇಶ ಆಗಿವೆ. ಈ ರೀತಿ ಮಳೆಯ ಹಂಚಿಕೆಯನ್ನು ನಾವು ಮಾಡ್ತೀವಿ. ಭಾಗಗಳಲ್ಲಿ ವಿಂಗಡಿಸಿದ್ವಿ. ಇಲ್ಲಿ ನಾವೊಂದು ಗಮನಿಸಬಹುದಾದಂತಹ ಅಂಶ ಏನು ಅಂತಂದ್ರೆ, ವರ್ಷದ 4 ಋತುಕಾಲಗಳಲ್ಲೂ ಸಹ ಭಾರತದಲ್ಲಿ ಮಳೆಯ ಹಂಚಿಕೆ ಏಕ ರೀತಿಯಾಗಿಲ್ಲ. ಒಂದೊಂದು ಅವಧಿಯಲ್ಲೂ ಸಹ ಮಳೆಯ ಹಂಚಿಕೆಯ ಪ್ರಮಾಣದಲ್ಲಿ ನಾವು ವ್ಯತ್ಯಾಸವನ್ನು ಕಾಣ್ತಾ ಹೋಗ್ತೀವಿ. ಮಳೆಗಾಲದಲ್ಲೂ ಸಹ ಮಳೆ ಆಗುತ್ತೆ, ಬೇಸಿಗೆಯಲ್ಲೂ ಮಳೆ ಆಗುತ್ತೆ, ಚಳಿಗಾಲದಲ್ಲೂ ಸಹ ಮಳೆ ಆಗುತ್ತೆ, ನಿರ್ಗಮನ ಮಾಸಗಳ ಅವಧಿಯಲ್ಲೂ ಸಹ ಮಳೆ ಆಗುತ್ತೆ ಅಲ್ವಾ ವಿದ್ಯಾರ್ಥಿಗಳೇ? ಅಂದ್ರೆ ಮಳೆಯ ಪ್ರಮಾಣ ಮಾತ್ರ ಕಡಿಮೆ, ಆದರೆ ಹೆಚ್ಚು ಪ್ರಮಾಣದ ಮಳೆ ಆಗುವಂಥದ್ದು ಮಳೆಗಾಲ. ಬೇಸಿಗೆಯಲ್ಲಿ ಎಷ್ಟು ಮಳೆ ಆಗುತ್ತೆ, ಚಳಿಗಾಲದಲ್ಲಿ ಎಷ್ಟು ಮಳೆ ಆಗುತ್ತೆ, ಮಳೆಗಾಲದಲ್ಲಿ ಎಷ್ಟು, ನಿರ್ಗಮನ ಮಾರುತಗಳ ಕಾಲದಲ್ಲಿ ಎಷ್ಟು, ಅದನ್ನ ತಿಳ್ಕೊಂಡ್ವಿ. ಅದೇ ರೀತಿ ಈ ಒಟ್ಟು ಮಳೆಯ ಪ್ರಮಾಣ ಎಲ್ಲಾ ಅವಧಿಗೂ ಸಹ ಸೇರಿಸಿ ಮಳೆಗಾಲದಲ್ಲಿ ಜಾಸ್ತಿ ಇರೋದನ್ನು ನಾವು ಕಾಣ್ತೀವಿ. ಮತ್ತೆ ಆಗಲೇ ತಿಳ್ಕೊಂಡ್ವಿ ಮಾನ್ಸೂನ್ ಮಳೆ. ಈ ಮಾನ್ಸೂನ್ ಮಳೆ ಅನಿಶ್ಚಿತ ಮತ್ತು ಅನಿಯತಕಾಲಿಕ. ಒಂದ್ಸರಿ ಮಳೆ ಬಂದರೂ ಬರ್ಬೋದು, ಬಾರದೇ ಇರಬಹುದು. ಇದು ರೈತರ ವ್ಯವಸಾಯದಲ್ಲಿ ಹೆಚ್ಚು ಮಳೆಯಾಗಿ ಒಂದು ಸರಿ ಅತಿವೃಷ್ಟಿಯಾಗುತ್ತೆ, ಕಡಿಮೆ ಮಳೆಯಾಗಿ ಅನಾವೃಷ್ಟಿಯಾಗುತ್ತೆ, ಕೆಲವು ಸಂದರ್ಭದಲ್ಲಿ ಮಳೆಯೇ ಆಗದೆ ರೈತರು ಬೆಳೆದಂತ ಬೆಳೆಗಳು ಮಳೆಯಲ್ಲಿ ನಾಶ ಆಗುವಂತಹ ಸನ್ನಿವೇಶವನ್ನು ಸಹ ನಾವು ಕಾಣಬಹುದಾಗಿದೆ. ಈ ರೀತಿಯಾಗಿ ಮಳೆ ಅನಿಶ್ಚಿತ ಮತ್ತು ಅನಿಯತಕಾಲಿಕವಾಗಿರುವುದರಿಂದ ಭಾರತದ ಮಳೆಯನ್ನ ಅಥವಾ ವ್ಯವಸಾಯವನ್ನ ಮಾನ್ಸೂನ್ನೊಡನೆ ಆಡುವ ಜೂಜಾಟ ಅಂತ ಸಹ ಕರೀತಾರೆ. ನಂತರ ಯಾಕೆ ಜೂಜಾಟ ಆಗಲೇ ಅಂದರೆ ಮಳೆ ಅನಿಶ್ಚಿತ ಮತ್ತು ಅನಿಯತಕಾಲಿಕ. ನಂತರ ಈ 4 ಅವಧಿಯಲ್ಲಿ ಆಗುವಂತಹ ಮಳೆಯ ಒಂದು ವಾಯುಗುಣವನ್ನು ಸಂಕ್ಷಿಪ್ತವಾಗಿ ತಿಳಿಯಬಹುದು ಅನ್ನೋದಾದ್ರೆ, ಒಂದು ಭಾರತದ ವಾರ್ಷಿಕ ವಾಯುಗುಣವನ್ನು 4 ವಿಧಗಳನ್ನಾಗಿ 4 ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಚಳಿಗಾಲ, ಮಳೆಗಾಲ, ಬೇಸಿಗೆಕಾಲ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ. ಈ ಅವಧಿಯಲ್ಲಿ ಮಳೆಯ ಪ್ರಮಾಣ ಒಂದೊಂದು ಅವಧಿಯಲ್ಲೂ ಸಹ ವಿಭಿನ್ನವಾಗಿರುವುದನ್ನು ನಾವು ಕಾಣ್ತೀವಿ. ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಮೇಘಾಲಯದ ಮೌಸಿನ್ರಾಮ್, ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ರಾಜಸ್ಥಾನದ ಗಂಗಾನಗರ, ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗುವಂತಹ ಪ್ರದೇಶ ಕಾರ್ಗಿಲ್ನ ದ್ರಾಸ್. ಇವು ಈ ಒಂದು ಅವಧಿಯಲ್ಲಿ ಹೆಚ್ಚು ಮಳೆ, ಕಡಿಮೆ ಮಳೆ ಬೀಳುವಂತಹ ಪ್ರದೇಶ, ಹೆಚ್ಚು ಉಷ್ಣಾಂಶ ದಾಖಲಾಗುವಂತಹ ಪ್ರದೇಶ ರಾಜಸ್ಥಾನದ ಗಂಗಾನಗರ. ಇದು ಭಾರತದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗುವಂತಹ ಪ್ರದೇಶ ಆಗಿದೆ. ಈ ವಿದ್ಯಾರ್ಥಿಗಳೇ ಬುಕ್ಕಲ್ಲಿ ನೋಡಬಹುದು, ಅಲ್ಲಿ ಕೊಟ್ಟಿದ್ದಾರೆ ಭಾರತದ ಒಂದು ಚಿತ್ರದಲ್ಲಿ ಕೊಟ್ಟು, ಭಾರತದ ಒಂದು ನಕಾಶೆಯನ್ನು ಕೊಟ್ಟು ಅಲ್ಲಿ ಪ್ರದೇಶಗಳನ್ನ, ಮಳೆ ಬೀಳುವಂತಹ ಪ್ರದೇಶಗಳ ಹಂಚಿಕೆಯನ್ನು ನಾವು ಕಾಣಿಸ್ತೀವಿ. ಒಂದು ಇಲ್ಲಿ ನೋಡಿ, ಭಾರತದಲ್ಲಿ ಮಳೆಯ ಹಂಚಿಕೆ ಈ ಕಪ್ಪು ಬಣ್ಣದಿಂದ ಸೂಚಿಸಿರುವಂತದ್ದು ಸಹ ವಾರ್ಷಿಕ ಮಳೆಯ ಪ್ರಮಾಣ 200 ಸೆಂಟಿಮೀಟರ್ಗಿಂತಲೂ ಅಧಿಕ ಮಳೆ ಬೀಳುವಂತಹ ಪ್ರದೇಶಗಳಾಗಿವೆ. ನಾವು ನೋಡ್ತೀವಿ ಭಾರತದ ನಕ್ಷೆಯ ಪೂರ್ವ ಭಾಗದಲ್ಲಿ ಬರುವಂತಹ ಪ್ರದೇಶಗಳು. ನಂತರ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ವಾರ್ಷಿಕ ಮಳೆಯ ಪ್ರಮಾಣ 200 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಇರುವುದನ್ನು ಕಾಣಿ. ನಂತರ ಎರಡನೇದಾಗಿ ಕಾಣಿಸುತ್ತೆ ನೋಡಿ, ಈ ಭಾಗ 100 ಸೆಂಟಿಮೀಟರ್ಗಿಂತ ಹೆಚ್ಚು, 200 ಸೆಂಟಿಮೀಟರ್ಗಿಂತ ಕಡಿಮೆ. 100ರಿಂದ ಹೆಚ್ಚು, 200 ಸೆಂಟಿಮೀಟರ್ ಒಳಗೆ ಬೀಳುವಂತಹ ಪ್ರದೇಶಗಳನ್ನು ನಾವು ಕಾಣ್ತೀವಿ. ಯಾವ ಅಂತಂದ್ರೆ ಭಾರತದ ಪೂರ್ವ ಭಾಗ, ಜಮ್ಮು ಕಾಶ್ಮೀರ, ನಂತರ ಹಿಮಾಲಯ ಪರ್ವತದ ತಪ್ಪಲು, ನಂತರ ಪಶ್ಚಿಮಕ್ಕೆ ಬಂದರೆ ಪಶ್ಚಿಮದ ಭಾಗಗಳು. ಇವು ವಾರ್ಷಿಕವಾಗಿ 100ರಿಂದ 200 ಸೆಂಟಿಮೀಟರ್ ಮಳೆ ಪಡೆಯುವಂತಹ ಪ್ರದೇಶಗಳಾಗಿದೆ. ನಂತರ 60 ಸೆಂಟಿಮೀಟರ್ಗಿಂತ ಹೆಚ್ಚು, 100 ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆ ಬೀಳುವ
ವಾರ್ಷಿಕ ಮಳೆಯ ಪ್ರಮಾಣ 60 ಸೆಂಟಿಮೀಟರ್ಗಿಂತ ಹೆಚ್ಚು, 100 ಸೆಂಟಿಮೀಟರ್ಗಿಂತ ಕಡಿಮೆ ಬೀಳುತ್ತೆ. ನಂತರ 40 ಸೆಂಟಿಮೀಟರ್ಗಿಂತ ಹೆಚ್ಚು, 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳನ್ನು ನಾವು ಕಂಡ್ವಿ. ಭಾರತದ ಪಶ್ಚಿಮ ಭಾಗಕ್ಕೆ ಬಂದ್ರೆ, ಪಶ್ಚಿಮ ಭಾಗದಲ್ಲಿ ನೋಡಿ ಈ ಭಾಗ, ಇದು ವಾರ್ಷಿಕವಾಗಿ 40ರಿಂದ 60 ಸೆಂಟಿಮೀಟರ್ ಮಳೆ ಬೀಳುವಂತಹ ಪ್ರದೇಶ. ಇನ್ನು ಕೊನೆಯದಾಗಿ ವಾರ್ಷಿಕ ಮಳೆಯ ಪ್ರಮಾಣ 40 ಸೆಂಟಿಮೀಟರ್ಗಿಂತ ಕಡಿಮೆ ಇರುವಂತಹ ಪ್ರದೇಶವನ್ನು ನಾವು ಗಮನಿಸೋದಾದ್ರೆ ರಾಜಸ್ಥಾನದ ರೋಹಿಲಿ ಈ ಭಾಗ, ಇದು ವಾರ್ಷಿಕವಾಗಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳು. ನಂತರ ಈ ಭಾಗ ಪೂರ್ವ ಭಾಗ, ಇಲ್ಲಿ ಮಳೆಯ ಪ್ರಮಾಣ ಕಡಿಮೆ. ಈ ರೀತಿ ಮಳೆಯ ಹಂಚಿಕೆಗಳನ್ನ 3 ಪ್ರಮುಖ ಭಾಗಗಳಾಗಿ ವಿಂಗಡಿಸಲಾಗಿದೆ. ಇದು ಹೆಚ್ಚಿನ ಅಭ್ಯಾಸಕ್ಕೋಸ್ಕರ ನೀವು ನಿಮ್ಮ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದ ಭೂಗೋಳ ಭಾಗದಲ್ಲಿ ಅದನ್ನ ನೀವು ಹೆಚ್ಚಿನ ಪ್ರಮಾಣದಲ್ಲಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಆದರೂ ಇಲ್ಲಿ ನೋಡುವುದು ವಾಯುಗುಣ ಅಂತ ತಿಳ್ಕೊಂಡು, ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನು ನಾವು ತಿಳ್ಕೊಂಡ್ರೆ ಏನು ಅಂತಂದ್ರೆ ಭೂಮಿಯ ಮೇಲ್ಮೈ, ನಂತರ ಅಕ್ಷಾಂಶಗಳು, ರೇಖಾಂಶಗಳು, ನಂತರ ಮಾರುತಗಳು, ಭೌಗೋಳಿಕ ಲಕ್ಷಣಗಳು ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಹೇಗೆ ಪ್ರಶ್ನೆ ಕೇಳ್ತಾರೆ ಈ ಅಭ್ಯಾಸದಲ್ಲಿ ಪುಟ ಸಂಖ್ಯೆ 100 ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು ಅಂತ ಹೇಳ್ತಾರೆ. ಏನು ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಲ್ಲಿ ಭೂಮಿಯ ಮೇಲ್ಮೈಯು ಸಹ ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಯಾವ ಭೂಪ್ರದೇಶ ಸಮುದ್ರದಿಂದ ದೂರ ಇರುತ್ತೋ ಅಲ್ಲಿ ಉಷ್ಣಾಂಶದಲ್ಲೂ ಸಹ ವ್ಯತ್ಯಾಸ ಇರ್ತದೆ. ನಂತರ ಮಾರುತಗಳು ಬೀಸುವಂಥದ್ದು, ನಂತರ ಎತ್ತರ, ಇವುಗಳು ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಭಾರತದ ಪ್ರಮುಖ ವಾಯುಗುಣದ ಋತುಕಾಲಗಳನ್ನು ನಾವು ಗಮನಿಸೋದಾದ್ರೆ ಆಗಲೇ ಹೇಳಿದ್ರೆ 4 ಕಾಲಗಳು, 4 ಕಾಲಮಾನಗಳನ್ನು ನಾವು ಗುರುತಿಸ್ತೇವೆ. ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ. ಇವು ಈ ಅವಧಿಯಲ್ಲಿ ಮಳೆಯ ಪ್ರಮಾಣ ಸ್ಥಳದಿಂದ ಸ್ಥಳಕ್ಕೆ, ಅವಧಿ ಕಾಲಗಳಿಂದ ಕಾಲಕ್ಕೆ ವ್ಯತ್ಯಾಸವನ್ನು ನಾವು ಕಾಣ್ತಾ ಹೋಗ್ತೀವಿ. ನೈಋತ್ಯ ಮಾನ್ಸೂನ್ ಮಾರುತಗಳ ಪ್ರಕ್ರಿಯೆಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದ ದಕ್ಷಿಣ ಭಾಗದಿಂದ ಬೀಸುವಂತಹ ಮಾರುತಗಳಾಗಿವೆ. ಹಿಂದೂ ಮಹಾಸಾಗರದ ಮೇಲಿಂದ ಈ ಮಾರುತಗಳು ಬೀಸುವುದರಿಂದ ಇವುಗಳನ್ನ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಹೇಳ್ತೀವಿ. ಈ ನೈಋತ್ಯ ಭಾಗದಿಂದ ಮಾರುತಗಳು ಬೀಸುವಂತಹ ಮಾರುತಗಳು ಭಾರತವನ್ನು ಪ್ರವೇಶಿಸಬೇಕಾದ್ರೆ 2 ಶಾಖೆಗಳಾಗಿ ಭಾರತವನ್ನು ಪ್ರವೇಶಿಸುತ್ತದೆ. ಒಂದು ಅರಬ್ಬಿ ಸಮುದ್ರದ ಶಾಖೆ, ಮತ್ತೊಂದು ಬಂಗಾಳ ಕೊಲ್ಲಿಯ ಶಾಖೆ ಅಂತೇಳಿ. ಇದೊಂದು ಭಾರತದ ವಾಯುಗುಣದ ಅಧ್ಯಯನವನ್ನ ತಿಳ್ಕೊಂಡ್ರೆ ಇಲ್ಲಿ ಪರೀಕ್ಷಾಯ ದೃಷ್ಟಿಯಿಂದ ಗಮನಿಸಬೇಕಾದಂತಹ ಅಂಶಗಳನ್ನು ನಾವು ತಿಳ್ಕೊಂಡು, ಆಗಲೇ ಹೇಳಿದೀನಿ ಪಾಠ ಮಾಡ್ಬೇಕಾದ್ರೆ ಮಧ್ಯದಲ್ಲೇ ಇವು ಎಕ್ಸಾಮ್ ಮಾಡ್ತವೆ, ತುಂಬಾ ಇಂಪಾರ್ಟೆಂಟ್. ಮತ್ತೊಂದ್ಸರಿ ಅದನ್ನ ರಿವೈಸ್ ಮಾಡೋಣ. ಭಾರತದ ವಾಯುಗುಣವನ್ನು ನಾವು ಅಭ್ಯಾಸ ಮಾಡಿದಾಗ ಇವಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮುಖ್ಯಾಂಶಗಳನ್ನು ಇಲ್ಲಿ ಹಾಕಿದ್ದೀನಿ. ಒಂದ್ಸರಿ ನೋಡೋಣ ಮುಖ್ಯಾಂಶಗಳನ್ನ. ಮಾನ್ಸೂನ್, ಭಾರತದ ವಾಯುಗುಣ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ನಾವು ಹೊಂದಿದೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಮಾನ್ಸೂನ್ ಅನ್ನುವಂತಹ ಒಂದು ಪದದ ಉತ್ಪತ್ತಿಯನ್ನು ನಾವು ತಿಳ್ಕೊಳ್ಳೋದಾಗ, ಮಾನ್ಸೂನ್ ಅನ್ನುವಂತಹ ಪದ ಅರಬಿಕ್ ಭಾಷೆಯ ಮೌಸಿಮ್ ಅನ್ನುವಂತಹ ಪದದಿಂದ ಬಂದಿದೆ. ಈ ಮೌಸಿಮ್ ಅಂದ್ರೆ ಅರ್ಥ ಋತುಕಾಲಗಳು ಅನ್ನುವಂಥ ಅರ್ಥವನ್ನ. ಇದು ಮಾನ್ಸೂನ್ ಪದದ ಅರ್ಥ. ಭಾರತದ ವಾಯುಗುಣ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಅನ್ನೋದನ್ನ. ಅದೇ ರೀತಿ ಭಾರತದ ವಾರ್ಷಿಕ ವಾಯುಗುಣವನ್ನು ನಾವು 4 ಭಾಗಗಳನ್ನಾಗಿ ವಿಂಗಡಿಸಿದ್ವಿ. ಅವುಗಳನ್ನ ಋತುಕಾಲಗಳು ಅಥವಾ ವಾಯುಗುಣದ ಕಾಲಗಳು ಅಂತ ಹೇಳಿದ್ವಿ. ಯಾವುವು ಅನ್ನೋದನ್ನ ನಾವು ಹೇಳಿದ್ರೆ ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತ ಹೇಳ್ತೀವಿ. ಚಳಿಗಾಲ ಯಾವ ಪ್ರಾರಂಭ ಆಗುತ್ತೆ ಅಂತಂದ್ರೆ ವರ್ಷದಲ್ಲಿ ಡಿಸೆಂಬರ್ ತಿಂಗಳಿಂದ ಪ್ರಾರಂಭಿಸಿ ಫೆಬ್ರವರಿಗೂ ಸಹ ಮುಂದುವರಿಯುತ್ತೆ. ಇದನ್ನ ಚಳಿಗಾಲ ಅಂತ ಕರೀತೀವಿ. ಬೇಸಿಗೆ ಕಾಲ ಮಾರ್ಚಿಂದ ಪ್ರಾರಂಭವಾಗಿ
ಬೇಸಿಗೆಕಾಲ, ಮಳೆಗಾಲ ಜೂನಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ವರೆಗೂ ಸಹ ಮುಂದುವರಿಯುತ್ತೆ. ಇದನ್ನ ಮುಂಗಾರು ಮಳೆಯ ಕಾಲ ಅಂತ ಸಹ ಕರಿತೀವಿ. ನಾಲ್ಕನೇದಾಗಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತೀವಿ. ಇದು ಸೆಪ್ಟೆಂಬರ್ ಇಂದ ನವೆಂಬರ್ ವರೆಗೂ ಸಹ ಇರುತ್ತೆ. ಇದನ್ನ ಹಿಂಗಾರು ಅಂತ ಸಹ ಕರೀತೀವಿ. ಇಲ್ಲಿ ಚಳಿಗಾಲದಲ್ಲಿ ಮಳೆಯಾಗುತ್ತೆ ತಿಳ್ಕೊಂಡಿದ್ದೀವಿ. ಚಳಿಗಾಲದಲ್ಲಿ ಮಳೆಯ ಪ್ರಮಾಣ ಎಷ್ಟು ಅಂತಂದ್ರೆ ಶೇಕಡ 2% ಭೂಭಾಗದಲ್ಲಿ ಭೂಭಾಗದ ಶೇಕಡ 2% ಮಳೆಯನ್ನ ಈ ಅವಧಿಯಲ್ಲಿ ಪಡ್ತೀವಿ. ವಾರ್ಷಿಕ ಮಳೆಯ ಪ್ರಮಾಣ ಶೇಕಡ 2% ಚಳಿಗಾಲ. ನಂತರ ಬೇಸಿಗೆ ಕಾಲಕ್ಕೆ ಬಂದ್ರೆ ಕೆಲವು ಪ್ರದೇಶಗಳಲ್ಲಿ ಮಳೆ ಆಗುತ್ತೆ. ಯಾವ್ಯಾವ ಪ್ರದೇಶಗಳು ಅಂತೇಳಿ ಅಧ್ಯಯನ ಮಾಡ್ಕೊಂಡು ತಿಳ್ಕೊಂಡಿದ್ವಿ. ಇದರ ಮಳೆಯ ಪ್ರಮಾಣ ಈ ಅವಧಿಯಲ್ಲಿ ಮಳೆಯ ಪ್ರಮಾಣ ಶೇಕಡ 10% ಆಯಿತು. ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗುವಂತಹ ಸ್ಥಳ ರಾಜಸ್ಥಾನದಲ್ಲಿದೆ. ರಾಜಸ್ಥಾನದ ಗಂಗಾನಗರ. ಮಳೆಗಾಲಕ್ಕೆ ಬಂದ್ರೆ ಭಾರತದ ಶೇಕಡ 75% ಭೂಭಾಗ ಮಳೆಯನ್ನು ಪಡೆಯುತ್ತೆ. ಹೆಚ್ಚಿನ ಪ್ರದೇಶ. ಈ ಮಳೆಯ ಪ್ರಮಾಣ ಶೇಕಡ 75% ಭೂಭಾಗ ಈ ಮಾನ್ಸೂನ್ ಮಳೆಗಾಲದ ಅವಧಿಯಲ್ಲಿ ಮಳೆಯನ್ನು ಪಡೆಯುತ್ತೆ. ನಾಲ್ಕನೇದಾಗಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಹಿಂಗಾರು. ಮಳೆಗಾಲ ಮುಂಗಾರು ಆದರೆ ನಿರ್ಗಮನ ಮಾನ್ಸೂನ್ ಮಾರುತಗಳನ್ನ ಹಿಂಗಾರು ಮಾಡಿದ್ದೀವಿ. ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಸಹ ಮಳೆಯಾಗುತ್ತೆ. ಇಲ್ಲಿ ಭಾರತದ ಪೂರ್ವ ಭಾಗಕ್ಕೆ ಬಂದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ ಈ ಭಾಗದಲ್ಲಿ ಮಳೆಯಾಗುತ್ತೆ. ಮಳೆಯ ಪ್ರಮಾಣ ಶೇಕಡ 13%. ಒಟ್ಟು ಟೋಟಲ್ ಮಾಡೋಣ. 2, 5, 7, 7, 3, 10, 1, 2, 7, 2, 9, 9, 1, 100. ಈ ರೀತಿ ವಾರ್ಷಿಕ ಮಳೆಯ ಪ್ರಮಾಣವನ್ನು ಕಾಣ್ತೀವಿ. ನಂತರ ಮತ್ತೆ ಇದರಲ್ಲಿ ಗಮನಿಸಬೇಕಾದಂತಹ ಅಂಶಗಳು: ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳು ಯಾವುವು, ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳು, ಹೆಚ್ಚು ಉಷ್ಣಾಂಶ ದಾಖಲಾಗುವಂತಹ ಪ್ರದೇಶ, ಕಡಿಮೆ ಉಷ್ಣಾಂಶ ದಾಖಲಾಗುವಂತಹ ಪ್ರದೇಶಗಳನ್ನು ನಾವು ಗಮನಿಸುವುದಾದ್ರೆ, ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಭಾರತದ ಪೂರ್ವ ಭಾಗದಲ್ಲಿ ಕಂಡುಬರುತ್ತಾ ಮೇಘಾಲಯದ ಮೌಸಿನ್ರಾಮ್. ಇದು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಳೆಯನ್ನು ಪಡೆಯುವಂತಹ ಪ್ರದೇಶ ಇದಾಗಿದೆ. ಇದು ಮೇಘಾಲಯದ ಮೌಸಿನ್ರಾಮ್ ಅನ್ನುವಂತಹ ಪ್ರದೇಶ. ನಂತರ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ, ಇಲ್ಲಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಆಯಿತು. ಕಡಿಮೆ ಮಳೆ ಬೀಳುವಂತಹ ಪ್ರದೇಶವನ್ನು ನಾವು ಕಾಣ್ತೀವಿ. ಭಾರತದ ರಾಜಸ್ಥಾನ ರಾಜ್ಯದ ರೋಹಿಣಿ. ಇದು ದೇಶದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ. ವರ್ಷ ಎಲ್ಲ ಮಳೆ ಕೇವಲ 8.3 ಸೆಂಟಿಮೀಟರ್ ಮಳೆಯನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, ಭಾರತದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗುವಂತಹ ಪ್ರದೇಶ, ಅದು ಸಹ ನಾವು ರಾಜಸ್ಥಾನದಲ್ಲೇ ಕಾಣ್ತೇವೆ. ಅದು ರಾಜಸ್ಥಾನದ ಗಂಗಾನಗರ. ಇಲ್ಲಿ ಬೇಸಿಗೆಯಲ್ಲಿ ಉಷ್ಣಾಂಶ ಎಷ್ಟಿರುತ್ತೆ ಅಂದ್ರೆ 49.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಈ ರಾಜಸ್ಥಾನದ ಗಂಗಾನಗರದಲ್ಲಿ ದಾಖಲಾಗುವುದನ್ನು ನಾವು ಕಾಣ್ತೀವಿ. ಕೊನೆಯದಾಗಿ ಕಡಿಮೆ ಉಷ್ಣಾಂಶ ದಾಖಲಾಗುವಂತಹ ಪ್ರದೇಶ ಕಾರ್ಗಿಲ್ ಯುದ್ಧ ಕೇಳಿರುವುದಾಗಿ ಪಾಠ ಮಾಡಬೇಕಾಗಿದೆ. ಕಾರ್ಗಿಲ್ನ ದ್ರಾಸ್. ಇದು ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗುವಂತಹ ಪ್ರದೇಶ. ಎಷ್ಟು ಕಡಿಮೆ ಉಷ್ಣಾಂಶ ದಾಖಲಾಗುತ್ತೆ ಅಂತಂದ್ರೆ -60 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ಪ್ರದೇಶದಲ್ಲಿ ದಾಖಲಾಗುತ್ತೆ. ಇವು ಈ ಒಂದು ಭಾರತದ ವಾಯುಗುಣದಲ್ಲಿ ಗಮನಿಸಬೇಕಾದಂತಹ ಮತ್ತು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ಪ್ರಮುಖವಾದಂತಹ ಅಂಶಗಳು. ನಿಮ್ಗಾಗಲೇ ನಕ್ಷಾ ಕಾರ್ಯವಿದೆ. ನಕ್ಷೆಗಳಲ್ಲಿ ಭಾರತದ ನಕ್ಷೆಯನ್ನು ಬರೆದು ಯಾವ್ಯಾವ ಪ್ರದೇಶಗಳು ಹೆಚ್ಚು ಮಳೆಯನ್ನು ಪಡೆಯುತ್ತವೆ, ಕಡಿಮೆ ಮಳೆಯನ್ನು ಪಡೆಯುತ್ತವೆ ಅವುಗಳನ್ನು ಗುರುತಿಸಿ. ಅದೇ ರೀತಿ ನಂತರ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಆದಂತಹ ಮೌಸಿನ್ರಾಮ್ ಮೇಘಾಲಯದಲ್ಲಿ ಬರುತ್ತೆ. ಪೂರ್ವ ಭಾಗದ ಮೇಘಾಲಯದ ಮೌಸಿನ್ರಾಮ್ ಅಲ್ಲಿ ಗುರುತಿಸಿ ನಕ್ಷಾ ಕಾರ್ಯವನ್ನು ಮಾಡಿ. ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ರಾಜಸ್ಥಾನದ ರೋಹಿಣಿ. ರಾಜಸ್ಥಾನದ ರಾಜ್ಯಕ್ಕೆ ಹೋಗಿ ಅಲ್ಲಿ ರೋಹಿಣಿಯನ್ನ ಗುರುತಿಸಿ. ಅದೇ ರಾಜಸ್ಥಾನದ ಗಂಗಾನಗರ ಹೆಚ್ಚು ಉಷ್ಣಾಂಶ ಪಡೆಯುವಂತಹ ಪ್ರದೇಶ. ಅದೇ ಕಾಶ್ಮೀರದ ಕಾರ್ಗಿಲ್ ಪ್ರದೇಶದ ದ್ರಾಸ್ ಇದು
ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವಂತ ಪ್ರದೇಶ. ಇವುಗಳನ್ನ ನೆನಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಪುಸ್ತಕ ಮತ್ತೆ ಪಠ್ಯ ಪುಸ್ತಕದಲ್ಲಿ ಇರುವಂತಹ ವಿಷಯಗಳನ್ನ ಬರೆಯಿರಿ, ನೋಟ್ಸ್ ಅನ್ನ ತಯಾರು ಮಾಡಿ. ಇಷ್ಟು ಈ ಒಂದು 10ನೇ ತರಗತಿಯ ಭಾರತದ ವಾಯುಗುಣ ಭಾಗದ ಮುಖ್ಯಾಂಶಗಳು.